ಅಮ್ಮ ಅಮ್ಮ ಇನ್ನೂ ನನ್ನ ಮೇಲೆ ಸಿಟ್ಟೋಗಿಲ್ವೇನಮ್ಮ. ನನ್ನ ಹೆಂಡ್ತಿ ಇವಾಗ ನನ್ನ ಜೊತೆ ಇಲ್ಲ, ಮದುವೆ ಆಗಿದ್ದೀನಿ. ಅವಳು ಅಂದರೆ ನನಗೆ ತುಂಬ ಇಷ್ಟ ಅಮ್ಮ. ಇಷ್ಟದ ಮನೆ ಕೊಟ್ಟು ಧೂಳಯ್ಯ. ನೀನು ಮದುವೆ ಆಗಿ ಬಂದಿದ್ಕೆ ನೋಡ್ದ ನಮಗೆ ಆ ಮನೆಗೂ ಜಾಗ ಇಲ್ಲ. ಈಗ ಇದ್ಯಾವುದೋ ಬಾಡಿಗೆ ಮನೆಗೆ ಸೇರ್ಕೋಬೇಕಾಗತ್ತೆ. ಬಾಡಿಗೆ ಕಟ್ಟಕ್ಕೆ ದುಡ್ಡೆಲ್ಲೇ ಐತೆ. ಅವಳು ಕರ್ಕೊಂಬಂದು ಹೆಂಗೋ ಸಾಕ್ತೀಯಾ? ನಿನ್ನ ತಂಗಿ ಇದ್ದಾಳೆ, ತಂಗಿ ಮದುವೆ ಮಾಡಬೇಕು, ಹೆಂಗೋ ಮಾಡ್ತೀಯಾ? ಅಯ್ಯೋ, ಆಸ್ತಿನೂ ಓತು. ಅಯ್ಯೋ ಅಮ್ಮ, ಆಸ್ತಿ ಏನು ಕೈ ಬಿಟ್ಟು ಹೋಗಿಲ್ಲ. ನಮಗೆ ಸೇರ್ಬೇಕಾಗಿರೋ ಆಸ್ತಿ ಸೇರೇ ಸೇರುತ್ತೆ. ನಾನು ಮದುವೆ ಆಗಿರೋದ್ರಿಂದ ಏನು ಆ ಆಸ್ತಿ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲಮ್ಮ. ದೊಡ್ಡಮ್ಮನು ದೊಡ್ಡಪ್ಪ ಮುಂಚೆಯಿಂದಾನೇ ಅವ್ರಿಗೆ ಪ್ಲಾನ್ ಇತ್ತು ಅನಿಸುತ್ತೆ. ನಿನ್ನ ಮಾತು ಎಲ್ಲೋ ಕದ್ದು ಕೇಳಿಸ್ಕೊಂಡು ದೊಡ್ಡಪ್ಪಗೆ ಹೇಳಿದ್ದಾರೆ ಈ ಥರ ಎಲ್ಲ ಆಸ್ತಿಗೋಸ್ಕರನೇ ಬಂದಿದ್ದಾರೆ ಅಂತ. ಅದಕ್ಕೆ ನಮ್ಮನ್ನು ಆಟ ಆಡ್ಸೋಕ್ಕೋಸ್ಕರ ಅಷ್ಟು ದಿನ ಕೆಲಸ ಮಾಡಿಸಿ ಇವಾಗ ನನ್ನ ಮದುವೆ ಅದೇ ನೆಪ ಇಟ್ಕೊಂಡು ನಮ್ಮನ್ನು ಮನೆಯಿಂದ ಆಚೆ ಕಳಿಸಿದ್ದಾರೆ. ಅಮ್ಮ, ನನ್ನ ಮದುವೆಯಿಂದನ ಏನು ಆಸ್ತಿ ನಮಗೆ ಕೈ ತಪ್ಪೋಗಿಲ್ಲ. ಅವ್ರು ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ರು. ನಮಗೆ ಸೇರ್ಬೇಕಾಗಿರೋ ಆಸ್ತಿ ನಮಗೆ ಸೇರೇ ಸೇರುತ್ತಮ್ಮ. ನನಗೂ ಗೊತ್ತು ಕಣೋ, ನಿನ್ನ ಮದುವೆಯಿಂದನ ಅವ್ರೇನು ಆಸ್ತಿ ಕೊಡ್ತಿಲ್ಲ ಅಂತ ಹೇಳ್ತಾ ಇಲ್ಲ. ಮೊದಲೇನೆ ಪ್ಲಾನ್ ಮಾಡ್ಕೊಂಡಿದ್ರಂತೆ ಅವರು. ಅವಳೇ ಹೇಳಿದ್ಲಲ್ಲ, ಅಲಸ್ಮಕ್ಕ ನಿಮ್ಮ ದೊಡ್ಡಮ್ಮ. ಆದರೆ ನೀನು ಈಗಲೇ ಮದುವೆ ಮಾಡ್ಕೊಂಬಂದು ನಮಗೆ ಇನ್ನಷ್ಟು ನೋವು ಕೊಡ್ತಾ ಇದೆಯಲ್ಲೋ. ಅವಳನ್ನ ಹೆಂಗೋ ಸಾಕ್ತೀಯಾ? ಅವಳು ನೋಡಿದ್ರೆ ಶ್ರೀಮಂತೆ ಅಂತಾನ ಮದುವೆ ಆಗಿ ಬಂದವಳೆ, ನೀನು ನೋಡಿದ್ರೆ ಬಡವ, ಹೆಂಗೋ ಸಾಕ್ತೀಯಾ ಅಂತ ಅವಳನ್ನ. ಅಯ್ಯೋ ಅಮ್ಮ, ಅವಳು ಶ್ರೀಮಂತೆ ಆದರೆ ನಾವು ಶ್ರೀಮಂತರಾಗ್ಬೋದಲ್ವಾ? ಹೇಳ್ತಾ ಇದ್ಯಾ? ಏನು ಬೊಗಳ್ತಾ ಇದ್ಯಾ? ಅವಳು ಶ್ರೀಮಂತರಾದ್ರೆ, ಅವ್ರ ಅಪ್ಪ ಅಮ್ಮ ಶ್ರೀಮಂತರಾದ್ರೆ ನಾವೆಂಗೋ ಶ್ರೀಮಂತರಾಗಕ್ಕಾಗುತ್ತೆ? ನಿನ್ಗೇನು ಬುದ್ಧಿಗಿದ್ದಿ ಐತೋ ಇಲ್ವೋ? ಏನು ಅವರೇ ನಮಗೇನು ರಾಶಿ ಹೊಸ್ ಕಳಿಸ್ತಾರ? ಚಿನ್ನ ಬೆಳ್ಳಿ ವಜ್ರ ವೈಡೂರಿ ಎಲ್ಲಾನ ಓಡ್ ಬಂದಿದ್ದೀರಾ. ಅವ್ರಿಗೂ ಮದುವೆ ಇಷ್ಟ ಇಲ್ಲ. ಅವರು ಯಾವುದೋ ಮದುವೆ ಸೆಟ್ ಮಾಡಿದ್ರಂತಲ್ಲ ಬೇರೆ ಹುಡುಗನ ಜೊತೆಗೆ, ಅಂತವಳನ್ನ ಓಡಿಸ್ಕೊಂಬಂದು ಮದುವೆ ಆಗಿದ್ಯಾ ನೀನು. ಅಯ್ಯೋ ನಮ್ಮ, ನಿನ್ಗೆ ಅದೇ ಅರ್ಥ ಆಗಲ್ಲ. ಶ್ರೀಮಂತರ ಮನೆ ಹುಡುಗಿನ ಮದುವೆ ಆದರೆ ಈಗ ಆಸ್ತಿಲಿ ಸಮಭಾಗ ಹೆಣ್ಮಕ್ಳಿಗೆ ಒಕ್ಕೈತಿ ಅಂತನ ಕೋರ್ಟೇ ಹೇಳ್ತೈತೆ. ಅದು ನಿನಗೆ ಗೊತ್ತಿಲ್ವಾ? ಹೇಳು. ಏನೋ ಹೇಳ್ತಾ ಇದ್ಯಾ? ಹೆಣ್ಮಕ್ಳಿಗೆ ಒಕ್ಕೈತಿ ಅಂದ್ಬಿಟ್ರೆ ಅವ್ರ ಅಪ್ಪ ಅಮ್ಮ ಕೊಡ್ಬೇಕಲ್ಲ ಇವಳಿಗೆ. ಅಯ್ಯೋ, ಕೊಡದೇ ಇದ್ರು ಕಾನೂನು ಪ್ರಕಾರ ತಗೋಬೋದಮ್ಮ. ಕೊಡಲೇಬೇಕು, ಸಮನಾಗಿ ಹಕ್ಕು. ಯೋಚನೆ ಮಾಡು. ನಾನು ಅದಕ್ಕೇನೆ ಅವಳು ಶ್ರೀಮಂತರು ಅಂತಾನೆ ನಾನು ಲವ್ ಮಾಡಿ ಮದುವೆ ಆಗಿದ್ದು. ಅಂದ್ರೂ ನನಗೆ ತುಂಬ ಇಷ್ಟನೇ. ಹೌದಮ್ಮ, ಕಾನೂನು ಹಂಗೆ ಇರೋದು. ಆ ಲಾವಣ್ಯರ ಗಂಡನ ಮನೆ ಆಸ್ತಿಲಿ ನಮಗೂ ಅರ್ಧ ಭಾಗ ಕೊಡ್ತಾರೆ. ಸುಮ್ಮನೆ ಆ ಸೀಮನ್ನ ಮನೆ ಒಳಗೆ ಕರ್ಕೊಳ್ಳೋದೇ ಒಳ್ಳೇದಮ್ಮ. ಏನ್ರು ಹೇಳ್ತಾ ಇದ್ರೆ ನೀವಿಬ್ರು? ಅಲ್ಲ, ಅವಳು ನಿಜವಾಗ್ಲೂ ನಮ್ಮ ಮನೆಗೆ ಬರ್ತಾಳ? ಅಯ್ಯೋ, ಬಂದೇ ಬರ್ತಾಳಮ್ಮ. ಯಾಕಂದರೆ ಅವ್ರ ಅಪ್ಪ ಅಮ್ಮನೂ ಸೇರ್ಸಲ್ಲ. ಈಗ ಜಯಂಟಿ ಮನೇಲಿದ್ದಾಳೆ. ನಾವೇ ಹೋಗಿ ಕರೆದ್ರೆ ಗ್ಯಾರಂಟಿ ಬರ್ತಾಳೆ. ಜಯಂಟಿನೂ ಕಳಿಸ್ಕೊಡ್ತಾರೆ. ನೀನೇ ಒಪ್ತಾ ಇಲ್ಲ. ಅದಕ್ಕೆ ಈಗ ನಮ್ಮ ಸಮಸ್ಯೆನೇ ಬಗೆಹರಿಸ್ಕೊಂಡು ಗುದ್ದಾಡ್ಕೊಂಡು ಕೂತ್ಕೊಂಡಿದ್ರೆ ನಾವು ಅಲ್ಲಿ ದೊಡ್ಡಮ್ಮನ ಹತ್ರ ಆಸ್ತಿ ಬರ್ಸ್ಕೊಳ್ಳೋದು ಹೆಂಗೆ ಹೇಳು? ನೀನೇ ಯೋಚನೆ ಮಾಡು. ಹೌದಮ್ಮ, ನಾವೇ ಜಗಳ ಆಡ್ಕೊಂಡು ನಮ್ಮಲ್ಲೇ ಕಿತ್ತಾಡ್ತಾ ಇದ್ರೆ ಯಾವ ಸಮಸ್ಯೆನೂ ಬಗೆಹರಿಯಲ್ಲ, ಆಸ್ತಿನೂ ಸಿಗಲ್ಲ. ಮಿಕ್ಕಿದವರೆಲ್ಲ ನೋಡಿ ನಗ್ತಾರೆ. ಸುಮ್ಮನೆ ಅಣ್ಣನ ಹೆಂಡ್ತಿನ ಮನೆ ಒಳಗೆ ಸೇರ್ಸ್ಕಮನ. ಈ ಕಿರಣ್ ಹತ್ರ ನಾನು ಮಾತಾಡ್ತೀನಿ. ಥೂ, ಎಂತ ಮೋಸ ಮಾಡಿದ್ದಾನೆ. ಇದೇನ ಅವ್ರ ಮನೆ? ಇಲ್ಲೇ ಇದ್ದಾರಾ? ಕಿರಣ್ ಕಿರಣ್ ಸೀಮಾ, ನೀನು ಯಾವಾಗ ಬಂದೆ? ನಾನು ಬಂದು ತುಂಬಾ ಹೊತ್ತಾಯ್ತು. ಅಲ್ಲ, ನೀನು ಈ ತರ ಮೋಸ ಮಾಡ್ತೀಯ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ. ನಾಚಿಕೆ ಆಗಲ್ಲ ಇಂತ ಎಲ್ಲ ಮೋಸ ಮಾಡಿ ಮದ್ವೆ ಆಗೋದಕ್ಕೆ? ನೀನು ಶ್ರೀಮಂತ, ಮದ್ವೆ ಆದ್ಮೇಲೆ ಸುಖವಾಗಿರ್ಬೋದು. ನಮ್ಮ ಅಪ್ಪ ಅಮ್ಮ ಇಲ್ದಿದ್ದೆ ಅಷ್ಟೇ ಹೊತ್ತು, ಅವ್ರ ಮನೆ ಕರೆದಿದ್ದೆ ಅಷ್ಟೇ ಹೊತ್ತು. ನಾ ಶ್ರೀಮಂತಲು ಅಂತ ಗೊತ್ತಾದ್ರೆ ಅವರೇ ನಮ್ಮ ಹತ್ರ ಬರ್ತಾರೆ ಅಂತನ ಏನೇನೋ ಆಸೆ ಇಟ್ಕೊಂಡಿದ್ಲು ಸೀಮಾ. ಆದ್ರೆ ನೀನು ಈ ತರ ಮೋಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಮ್ಗೆ ಅವತ್ತೇ ಅನುಮಾನ ಬಂತು. ನೀನು ಯಾವಾಗ ನಿಮ್ಮ ಅಕ್ಕ ಅದು ಇದು ಅಂತ ಹೇಳ್ದು, ಆದ್ರೆ ಅವತ್ತು ನಂಬಲಿಲ್ಲ. ಇನ್ನೊಂದ್ ದಿವಸ ಆ ಲಾವಣ್ಯ ಹೇಳಿದಾಗ ಸೀಮನ್ಗೂ ಅನುಮಾನ ಬಂತು. ಕೇಳಿದ್ರೆ ಸುಳ್ಳು ಹೇಳ್ದೆ ಅವತ್ತು. ಯಾಕೆ ಈ ತರ ಸುಳ್ಳು ಹೇಳ್ದೆ? ಅವಳು ಎಷ್ಟು ಅಳ್ತಾ ಇದ್ದಾಳೆ ಗೊತ್ತಾ? ಅವಳ ಜೀವನ ನಾಶ ಮಾಡ್ಬಿಟ್ಟಲ್ಲ. ಅವ್ರ ಅಪ್ಪ ಅಮ್ಮನೂ ಈಗ ಅವಳ ಮನೆಗೆ ಸೇರ್ಸಲ್ಲ ಅಂತಿದ್ದಾರೆ. ನೀನ್ ನೋಡಿದ್ರೆ ಇಲ್ಲಿ ಬಂದಿದ್ಯಾ ಅವಳ ಕಷ್ಟ ಸುಖ ಕೇಳ್ಬೇಕು ಅಂತ ಅನ್ಸಲ್ವಾ ನಿನ್ಗೆ? ಮದ್ವೆ ಆಗ್ಬಿಟ್ಟು ಈ ತರ ಬಂದಿದ್ಯಲ್ಲ ಅವಳನ್ನ ಬೇರೆಯವ್ರ ಮನೆಗೆ ಬಿಟ್ಟು. ರೀಮಾ, ನಾನು ಏನು ಮಾಡಲಿ? ನಾನು ಎಷ್ಟು ಕರೆದ್ರು ಅವಳು ನನ್ನ ಜೊತೆ ಬರೋಕ್ಕೆ ಒಪ್ತಾನಿಲ್ವಲ್ಲ. ನಾನು ಮಾಡಿ ತಪ್ಪಾಗೋಯ್ತು. ಇನ್ಮೇಲೆ ಚೆನ್ನಾಗಿ ನೋಡ್ಕೊತೀನಿ ಬಾ ಸೀಮಾ ಅಂತ ಕರೆದ್ರೂ ಬರ್ತಾನೆ ಇಲ್ಲ. ನಾನು ಬರಲ್ಲ, ನಮ್ಮ ಅಪ್ಪ ಅಮ್ಮನ ಜೊತೆಗೆ ಹೋಗ್ತೀನಿ ಅಂತ ಹೇಳ್ತಿದ್ದಾಳೆ. ಅವ್ರ ಅಪ್ಪ ಅಮ್ಮ ಸೇರಿಸ್ತಾರಾ? ಅವ್ರಿಗೇನೆ ಇಷ್ಟ ಇಲ್ಲ ಈ ಮದುವೆ ಆಗಿರೋದು. ಅಂಥದ್ರಲ್ಲಿ ಅವಳು ಹೋಗ್ಬಿಟ್ಟು ಅವ್ರ ಆಂಟಿ ಮನೇಲಿ ಇದ್ದಾಳೆ. ಎಷ್ಟು ದಿನ ಅಂತೇಳಿ ಅಲ್ಲಿರೋಕ್ಕಾಗುತ್ತೆ? ಎಂದಾದ್ರೂ ಒಂದು ದಿವಸ ಗಂಡನ ಜೊತೆ ಬರಲೇಬೇಕು ತಾನೆ. ನೀನಾದ್ರೂ ಬುದ್ಧಿ ಹೇಳಿ ಕರ್ಕೊಂಬರ್ಬೇಕು ತಾನೆ. ಒಬ್ಳೆ ಬಂದಿದ್ಯಾ? ನೀನ್ ಬಾ ಅಂದ ತಕ್ಷಣ ಬಂದ್ಬಿಡ್ಬೇಕಾ? ಇಷ್ಟು ದೊಡ್ಡ ಮೋಸ ಗೊತ್ತಾದ್ಮೇಲೂ ಯಾವ ಹುಡುಗಿ ತಾನೇನೆ ಕರೆದ ತಕ್ಷಣ ಬರ್ತಾಳೆ? ನೀನು ಅಲ್ಲೇ ಇದ್ದು ಸಮಾಧಾನ ಮಾಡಿ ಕರ್ಕೊಂಬರ್ಬೇಕಾಯ್ತು. ನಿನ್ ಪಾಡಿ ನೀನ್ ಬಂದು ನಿಮ್ಮ ಅಮ್ಮ ತಂಗಿ ಜೊತೆ ಇದ್ಬಿಟ್ರೆ ಸಮಸ್ಯೆ ಬಗೆಹರಿದ್ ಬಿಡುತ್ತಾ? ಅವಳಲ್ಲಿ ಎಷ್ಟು ಕಷ್ಟ ಪಡ್ತಾ ಇದ್ದಾಳೆ ನಿನಗೇನು ಅರ್ಥ ಆಗುತ್ತೆ? ನೀನೇನು ಮೋಸ ಮಾಡಿ ಕಟ್ಕೊಂಡ್ ಬಂದೆ.
ಅದೇ ಅವಳ ಸಂಕಟ ಯಾರು ಕೇಳೋರು? ಛೇ, ನೀನು ಇಂಥ ಮೋಸ ಮಾಡ್ತೀಯ ಅಂತ ನನಗಂತೂ ಗೊತ್ತಿರಲಿಲ್ಲ ಬಿಡು. ಗೊತ್ತಿದ್ರೆ ನಾನು ಅವತ್ತೇ ಹೇಳ್ತಿದ್ದೆ ಸೀಮನ್ಗೆ, ಹೋಗ್ಬೇಡ ಅಂತಾನ. ನಾನು ಹೇಳಿದ್ದೆ, ಹೋಗಿ ಮನೆ ನೋಡ್ಕೊಂಬ, ಹೋಗ್ಬಾ, ಫ್ರೆಂಡು ಅಂತ ಪರಿಚಯ ಮಾಡ್ಕೊಂಬ ಅಂತಾನ ಹೇಳ್ ಕಳ್ಸಿದ್ದೆ. ಆದ್ರೆ ನೀನು ನಮ್ಮ ಮನೇಲಿ ಹುಡುಗಿರ್ ಕರ್ಕೊಂಬಂದ್ರೆ ಅದು ಇದು ಅನುಮಾನ ಪಡ್ತಾರೆ, ಅದು ಇದು ಆಸ್ತಿ ಬರ್ಕೊಡಲ್ಲ ಅಂತ ಸುಳ್ಳು ಸುಳ್ಳು ಹೇಳಿ ದೂರ್ಲಿಂದಾನೆ ಯಾವ್ದೋ ಮನೆ ತೋರಿಸ್ಬಿಟ್ಟು ಯಾಮಾರ್ಸಿದ್ಯಾ? ನಾಚಿಕೆ ಆಗಲ್ವಾ? ಏನಂಟಿ ನಿಮ್ಮ ಮಗ ಇಂಥ ದೊಡ್ಡ ತಪ್ಪು ಮಾಡಿದಾನಲ್ಲ, ನಿಮ್ಗೂ ಏನೋ ಅನ್ಸಲ್ವಾ? ನಿಮ್ಗೇನು ಗೊತ್ತಿರ್ಲಿಲ್ವಾ ಈ ವಿಷಯ? ನೋಡಮ್ಮ ಹುಡುಗಿ, ನೀನ್ ಯಾರೋ ಏನೋ ಗೊತ್ತಿಲ್ಲ, ನಮ್ಗಂತೂ ಈ ವಿಷಯ ಗೊತ್ತಿರ್ಲಿಲ್ಲ. ನನ್ಗೂ ಈ ಮದ್ವೆ ಆಗಿರೋದು ಇಷ್ಟ ಇಲ್ಲ. ಈ ಮದ್ವೆಯಿಂದ ನಮಗೂ ಸಮಸ್ಯೆ ಆಗಿದೆ. ನಮ್ಮ ಮನೆಯಿಂದ ನಾವು ಆಚೆ ಬಂದು ಇಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡಿದೀವಿ. ಇದು ನಮ್ಮ ಸ್ವಂತ ಮನೆ ಅಲ್ಲ. ಈಗ ನಮ್ಗೆ ದುಡ್ದು ನಮ್ಗೆ 3 ಹೊತ್ತು ಊಟ ಹಾಕಕ್ಕೂ ಗತಿ ಇಲ್ಲ. ಅಂತದಾಗ ಇವನ್ ಮದ್ವೆ ಮಾಡ್ಕೊಂಬಂದು ನಮ್ಗಿವಾಗ ನೆಲೆ ಇಲ್ದಂಗ್ ಮಾಡ್ಯವನಿ. ನನ್ಗೂ ಸಿಟ್ಟೈತೆ. ಆದ್ರೆ ಏನ್ ಮಾಡೋದು? ನಮಗ್ ಗೊತ್ತಿದ್ರೆ ಹಿಂಗೆಲ್ಲ ಆಗಕ್ಕೆ ಬಿಡ್ತಿದ್ನ ನಾನು? ಹೇಳು, ಇವನಿಂದಾನೆ ಇವತ್ತು ಆಸ್ತಿನೂ ಕೈ ತಪ್ಪೋಗಿದೆ. ಅದಕ್ಕೆ ಈಗ ಏನ್ ಮಾಡ್ಬೇಕು ಅಂತಿದ್ರ ಆಂಟಿ? ಸೀಮನ್ ಜೀವನ ಏನಾಗ್ಬೇಕು? ಅವಳ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ಹೌದಕ್ಕ, ಸೀಮನ್ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮ ಅಣ್ಣಂದು, ನಮ್ದು. ನಮ್ಮ ಅಣ್ಣ ಮಾಡಿರೋ ತಪ್ಪಿಗೆ ನಾವು ಕ್ಷಮೆ ಕೇಳ್ತೀವಿ. ನಮ್ಗೆ ಈ ವಿಷಯದ ಬಗ್ಗೆ ಏನು ಗೊತ್ತಿರ್ಲಿಲ್ಲ. ಹಂಗಾಗಿ ನಾವೇನು ಮಾಡಕ್ಕಾಗಿಲ್ಲ. ಈಗ ಇನ್ನೇನ್ ಮಾಡಕ್ಕಾಗುತ್ತೆ? ಮದ್ವೆ ಆಗ್ಬಿಟ್ಟಿದೆ. ಸೀಮಾನ ನಮ್ಮ ಮನೆ ಕರ್ಕೊಂಡ್ ಬರ್ತೀವಿ. ಆದ್ರೆ ಸೀಮಾ ಅವರು ಒಪ್ಬೇಕಲ್ಲ ನಮ್ಮ ಅಣ್ಣನ ಜೊತೆ ಬರಕ್ಕೆ, ಇಂಥ ಮನೆಗಿರಕ್ಕೆ. ಅವ್ರೇನೋ ಶ್ರೀಮಂತ, ಅದು ಇದು ದೊಡ್ಡ ಬಂಗ್ಲೆ ಐತೆ ಅಂತ ಅನ್ಕೊಂಡಿದ್ದೆ, ಹಂಗೆ ಹಿಂಗೆ ಅಂತ ಹೇಳ್ತಿದ್ರಂತೆ. ಹಂಗಿದ್ದವರು ಈ ಮನೆಗೆ ಬಂದು ನಮ್ಮ ಜೊತೆ ಇರಕ್ಕೆ ಇಷ್ಟಪಡ್ತಾರಾ ಹೇಳಿ? ಅದು ಅವಳು ಅಷ್ಟು ಶ್ರೀಮಂತರ ಮನೆ ಮಗಳು, ಆದ್ರೆ ಅದಕ್ಕಿಂತ 10 ಪಟ್ಟು ಶ್ರೀಮಂತ ಅಂತ ನಿಮ್ಮ ಅಣ್ಣ ನಂಬ್ಕೊಂಡಿದ್ಲು. 10 ಪಟ್ಟು ಕೋಟ್ಯಾಧೀಶ್ವರ ಕಿರಣ್ ಅಂತ. ಆದ್ರೆ ಈ ತರ ಮನೇನು ಗತಿ ಇಲ್ದೇ ಇರೋರು ಅಂತಾನ ಅವಳಿಗೆ ಗೊತ್ತಾದ್ಮೇಲೆ ಅವಳು ಹೆಂಗ್ ಬರ್ತಾಳೆ? ಆದ್ರೆ ಈಗ ಕಿರಣ್ ಜೊತೆ ಇರೋದ್ ಬಿಟ್ರೆ ಬೇರೆ ಆಪ್ಷನ್ನೇ ಇಲ್ಲ ನಮ್ಮ ಸೀಮನ್ಗೆ. ಅವ್ರ ಅಪ್ಪ ಅಮ್ಮನು ಅವಳನ್ನ ಯಾವುದೇ ಕಾರಣಕ್ಕೂ ಮನೆಗಂತೂ ಸೇರ್ಸಲ್ಲ. ಹೌದೇನಮ್ಮ? ಅಯ್ಯೋ ಲೇ ಕಿರಣ, ಏನೋ ಇದು? ಹಿಂಗೆಲ್ಲ ಮೋಸ ಮಾಡಬಾರ್ದು ಕಣೋ. ಹೆಣ್ಮಕ್ಳು ಶಾಪ ಒಳ್ಳೇದಲ್ಲ. ನೋಡು, ಆ ಹುಡುಗಿನ ಹಿಂಗ್ ಮೋಸ ಮಾಡಿ ಮದುವೆ ಮಾಡ್ಕೊಂಬಂದಿರೋದಕ್ಕೆ ಇವತ್ತು ನಮಗೆ ಮನೆ ಗತಿ ಇಲ್ದಲೇನೆ ನಿಮ್ ದೊಡ್ಡಪ್ಪ ದೊಡ್ಡಮ್ಮನ ಒಂದು ಮೋಸ ಮಾಡಿ ಮನೆಯಿಂದ ಆಚೆಗೆ ಹಾಕಿರೋದು. ಇಂಥ ಬಾಡಿಗೆ ಮನೆಗೆ ಇರೋ ಪರಿಸ್ಥಿತಿ ಬಂತಲ್ಲ, ಆಸ್ತಿನೂ ಕೈ ತಪ್ಪೋಯ್ತಾ ಐತೆ. ಅಮ್ಮ, ಆಸ್ತಿ ನಮಗೆ ಸಿಕ್ಕೇ ಸಿಗುತ್ತೆ. ಅದು ಯಾಕೆ ಕೊಡಲ್ಲ ಅಂತ ನಾನು ನೋಡ್ತೀನಿ. ಮೊದಲು ನನ್ನ ಹೆಂಡ್ತಿನ ಈ ಮನೆ ಕರ್ಕೊಂಬರ್ಬೇಕಮ್ಮ. ಒಪ್ಸಿ ಹೆಂಗಾದ್ರೂ ಮಾಡಿ. ನೀನೇ ಮಾತಾಡಮ್ಮ, ನಾನು ಮಾತಾಡಿದ್ರೆ ಸಿಟ್ಟು ಮಾಡ್ಕೊಂತಾಳೆ. ಆಯ್ತು ಕಣೋ, ನೀನ್ ಮಾಡಿರೋ ತಪ್ಪ ನಾನೇ ಸರಿ ಮಾಡ್ತೀನಿ. ನೋಡಮ್ಮ, ನಿನ್ನ ಹೆಸರು ರೀಮಾ ಅಲ್ವಾ? ರೀಮಾ, ನಾನೇ ಮಾತಾಡ್ತೀನಿ. ಅವಳಿಗೆ ಸಂತೋಷವಾಗಿ ಒಪ್ಕೊಂಡು ನಮ್ಮ ಮನೆಗೆ ಬರಲಿ, ನಾವೆಲ್ಲ ನೋಡ್ಕೊಂತೀವಿ. ನಮಗೂ ಇನ್ನೂ ಸಮಸ್ಯೆಗಳಿದಾವೆ. ಆಸ್ತಿ ಕೈಗೆ ಬಂದಿಲ್ಲ, ಮನೆ ಮಾಡ್ಕೋಬೇಕು. ಹೆಂಗೋ ಹಿಂಗೆ ಸದ್ಯಕ್ಕೆ ಹಿಂಗೆ ಬಂದಿದ್ದೀವಿ. ಇದಕ್ಕಿನ್ನೂ ಅಡ್ವಾನ್ಸು ಬಾಡಿಗೆ ಏನೂ ಮಾತಾಡಿಲ್ಲ. ಸದ್ಯಕ್ಕೆ ಯಾವುದೋ ನಮಗೆ ಮನೆ ಇಲ್ಲದಕ್ಕೆ ಕೇಳ್ಕೊಂಬಂದು ಇಲ್ಲಿದ್ದೀವಿ ಅಷ್ಟೇನೆ. ಸರಿ ಆಂಟಿ, ಆಯಿತು, ನೀವೇ ಬನ್ನಿ ಮಾತಾಡಿ. ಕಿರಣ್ ಬಾ, ಈ ಥರ ಮೋಸನ ಯಾರು ಯಾವತ್ತೂ ಮಾಡಕ್ಕೆ ಹೋಗ್ಬಾರ್ದು. ಆಯಿತು ರೀಮಾ, ನನ್ನಿಂದ ತಪ್ಪಾಯಿತು. ಸೀಮನ್ನ ನೀನೇ ಒಪ್ಸ್ಬೇಕು ನಮ್ಮ ಮನೆಗೆ ಬರೋಕ್ಕೆ. ನಾನು ಮಾತಾಡೋದೇ ಸಿಟ್ಟು ಮಾಡ್ಕೊತಾಳೆ. ನೀನು ನಮ್ಮಮ್ಮ ಇಬ್ಬರು ಮಾತಾಡ್ರಿ. ಆಯಿತು ಬಾ, ಇನ್ನೇನು ಮಾಡೋಕ್ಕಾಗುತ್ತೆ, ನಾವೇ ಮಾತಾಡ್ತೀವಿ. ನನ್ನ ಫ್ರೆಂಡ್ ಜೀವನ ಚೆನ್ನಾಗಿರ್ಬೇಕು. ಇಲ್ಲ, ನನಗಂತೂ ನಾನು ಕೋಟ್ಯಾಧೀಶ್ವರ ಆಗಲೇಬೇಕು. ನಮ್ಮ ದೊಡ್ಡಪ್ಪ ದೊಡ್ಡಮ್ಮಂದು ಎಲ್ಲ ಆಸ್ತಿ ಬರೆಸ್ಕೊಂಡು 1-2 ಎಕರೆ ಮಾರ್ಕೊಂಡು 50 ಲಕ್ಷ 60 ಲಕ್ಷ ಮಾಡ್ಬೋದು. ಈ ಕಾಲದಲ್ಲಿ 30 ಲಕ್ಷ 1 ಎಕರೆ ಹೋಗ್ತವೆ. ಮಾಡ್ಕೊಂಡು ಒಂದು ಚೆನ್ನಾಗಿರೋ ಮನೆ ಕಟ್ಟಬೇಕು. ಸೀಮನ ಆಸೆ ಅಂತೀನಿ. ಅದೇ ಥರ ಮಾಡಬೇಕು. ಮೊದಲು ನಮ್ಮ ದೊಡ್ಡಪ್ಪ ದೊಡ್ಡಮ್ಮನ ಹತ್ರ ಆಸ್ತಿ ಬರ್ಸ್ಕೋಬೇಕು. ಅವ್ರ ಆಸ್ತಿ ನಮ್ಮ ಆಸ್ತಿ ಎಲ್ಲ ನನಗೆ ಹೆಸರಿಗೆ ಬರಲೇಬೇಕು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.